ತಿಳಿಯ ಹೇಳುವೆ ಕೃಷ್ಣ ಕಥೆಯನು, ಇಳೆಯ ಜಾಣರು ಮೆಚ್ಚುವಂತಿರೆ, ನೆಲೆಗೆ ಪಂಚಮ ಶ್ರುತಿಯ ನೊರೆವೆನು ಕೃಷ್ಣ ಮೆಚ್ಚಲಿಕೆ. ಹಲವು ಜನ್ಮದ ಪಾಪರಾಶಿಯ ತೊಳೆವ ಜಲವಿದು, ಶ್ರೀಮದಾಗಮ ಕುಲಕ್ಕೆ ನಾಯಕ ಭಾರತಾಕೃತಿ ಪಂಚಮ ಶ್ರುತಿಯ. ನನ್ನ ಆತ್ಮೀಯ ಅಧ್ಯಾತ್ಮ ಬಂಧುಗಳೇ, ಕುಮಾರವ್ಯಾಸ ಭಾರತದ ಅರಣ್ಯ ಪರ್ವದಲ್ಲಿ 6ನೇ ಸಂಧಿಯ ಸೂಚನೆ. ಕದನ ಮುಖದಲ್ಲಿ ಕೋಡಿ ಇಲ್ಲದೆ ಬೆದರದೊದಗಿದ ನರಗೆ, ಕಾರುಣ್ಯದಲ್ಲಿ ಕಾಮ ವಿರೋಧಿ ಕೊಟ್ಟನು ಪಾಶುಪತ ಶರವ. ಪರೀಕ್ಷೆಯನ್ನ ಮಾಡೋದಕ್ಕೋಸ್ಕರ ಪರಮಾತ್ಮ ಬಂದ, ಶಿವ ಬಂದ, ಬೇಟೆಗಾರನ ರೂಪದಲ್ಲಿ ಬರ್ತಾನೆ. ಅವನ ಜೊತೆಗೆ ಕೋಡಿ ಇಲ್ಲದೆ ಬೆದರದೊದಗಿದ ನರಗೆ, ಸ್ವಲ್ಪವೂ ಕೂಡ ಹೆದರದೆ ಖಾಡಾಖಾಡಿಯಾಗಿ ಯುದ್ಧವನ್ನು ಮಾಡಿರ್ತಕ್ಕಂಥ ನರನಿಗೆ, ಕಾರುಣ್ಯದಲ್ಲಿ ಕಾಮ ವಿರೋಧಿ ಕೊಟ್ಟನು ಪಾಶುಪತ ಶರವ. ಕರುಣೆಯಿಂದ ಅವನನ್ನು ಅಪ್ಪಿ, ಅಪ್ಪ ತಗೋ ಈ ಪಾಶುಪತಾಸ್ತ್ರ, ನಿನಗೆ ಒಳ್ಳೆಯದಾಗಲಿ ಅಂತ ಹೇಳಿ ಆ ಕಾಮ ವಿರೋಧಿ ಕೊಡ್ತಾನೆ ಅಂತಕ್ಕಂಥ ಒಂದು ಸಂಧಿಯ ಸೂಚನೆ. ಏನಾಯ್ತಪ್ಪ ಕತೆ ಹಿಂದಿನ ಸಂಧಿಯಲ್ಲಿ ಅಂದರೆ, ಬಂದನೀಶ್ವರ ನಾವು ಕೆಡಕಿದ ಹಂದಿ ನಮ್ಮದು ತೆಗೆಯೇನೇ. ಆ ಮೂಕದಾನವ ಅನ್ನತಕ್ಕಂಥ ಒಬ್ಬ ರಾಕ್ಷಸ ಹಂದಿಯ ರೂಪದಲ್ಲಿ ಬಂದು ಶಿವನ ಒಂದು ಸೈನ್ಯವನ್ನು ಪ್ರವೇಶ ಮಾಡಿದಾಗ, ಶಿವ ಕೆರಳಿ ಕೆಂಡವಾಗಿ ಆ ಒಂದು ಹಂದಿಗೆ ಬಾಣವನ್ನು ಬಿಟ್ಟಾಗ, ಆ ಹಂದಿ ಮತ್ತೆ ಅರ್ಜುನನ ತಪೋಭೂಮಿಗೆ ಬಂದಾಗ ಅರ್ಜುನ ನೋಡಿ ಮತ್ತೊಂದು ಬಾಣವನ್ನು ಬಿಡ್ತಾನೆ. ಆವಾಗ ಆ ಹಂದಿ ನೊಂದು ಅರ್ಜುನನ ಎದುರಿನಲ್ಲಿ ಪ್ರಾಣವನ್ನು ಬಿಡುತ್ತೆ. ಆ ಸಂದರ್ಭಕ್ಕೆ ಸರಿಯಾಗಿ ಇದು ಪರಮಾತ್ಮ ಒಡ್ಡಿರ್ತಕ್ಕಂಥ ಒಂದು ನಾಟಕ. ಭಕ್ತನನ್ನು ಉದ್ಧಾರ ಮಾಡೋದಕ್ಕೋಸ್ಕರ ಹಂದಿಯನ್ನು ಕಾರಣೀಭೂತವನ್ನಾಗಿಸಿ ಪರೀಕ್ಷೆ ಮಾಡ್ತಾ ಇರತಕ್ಕಂಥ ಒಂದು ಅದ್ಭುತವಾದ ಪ್ರಸಂಗ. ಏನಾಯ್ತಪ್ಪ ಆವಾಗ, ಬಂದನೀಶ್ವರ ನಾವು ಕೆಡಕಿದ ಹಂದಿ ನಮ್ಮದು ತೆಗೆಯೇನೇ. ಈಶ್ವರ ಬಂದ, ಸೈನ್ಯದ ಸಮೇತ ಬಂದ. ಅಲ್ಲಿ ಸೈನಿಕರನ್ನು ಕರೆದಾಯೇ, ಬರ್ರ ಇಲ್ಲಿ ಈ ಹಂದಿಯನ್ನು ತಗೊಂಡೋಗ್ರಿ, ನಾವು ಕೆಡಹಿರ್ತಕ್ಕಂಥ ಹಂದಿ ಇದು. ನರನೆಂದ ನಮ್ಮಂಬಿನಲ್ಲಿ ಬಿದ್ದುದು ಸಾರು ನೀ ನೆಲನು ಎನ್ನಲು. ಏ ಬೇಟೆಗಾರ, ಯಾರೋ ನೀನು, ನಾನು ಹೊಡೆದಿರ್ತಕ್ಕಂಥ ಹಂದಿಯನ್ನು ನಾನು ಹೊಡೆದಿದ್ದೀನಿ ಅಂತೀಯಲ್ಲ, ಇದು ನನಗೆ ಸೇರಬೇಕಾಗಿರ್ತಕ್ಕಂಥ ಹಂದಿ ಎಂದ. ಬಂದು ದೇಕಾಮಿಪ ವಿರೋಧದ ಕುಂದು ಪಾರ್ಥನ ಚಿತ್ತದಲ್ಲಿ. ಬಯಕೆ ಅನ್ನತಕ್ಕಂಥದ್ದು ಬಂತು, ನನಗಿದು ಬೇಕು ಅಂತಕ್ಕಂಥದ್ದು ಬಂತು ಅವನಿಗೆ. ಶಿವನ ಮೇಲಿನ ಒಂದು ಭಕ್ತಿ ಹೋಯಿತು, ಹಂದಿ ಮೇಲಿನ ಭಕ್ತಿ ಬಂತು, ವ್ಯಾಮೋಹ ಬಂತು. ಬಾಲೇಂದುಧರನೆಂದೆತ್ತ ಬಲ್ಲನು ಕೆಣಕಿದನು ಶಿವನಾಗ. ಬಾಲೇಂದುಧರನೆಂದೆತ್ತ ಬಲ್ಲನು, ಬೇಟೆಗಾರನ ರೂಪದಲ್ಲಿ ಬಂದಿರತಕ್ಕಂಥವನು ಆ ಭಗವಂತ ಅನ್ನತಕ್ಕಂಥದ್ದು, ಶಿವ ಅನ್ನತಕ್ಕಂಥದ್ದು ಇವನಿಗೇನು ಗೊತ್ತು ಅರ್ಜುನನಿಗೆ. ಬಾಲೇಂದುಧರನೆಂದು ಎತ್ತಬಲ್ಲನು ಕೆಣಕಿದನು ಶಿವನಾಗ. ಈಶ್ವರನನ್ನು ಕೆಣಕ್ತಾನೆ. ಯಾವ ರೀತಿ ಅಂದರೆ ಅಂತಕ್ಕಂಥದ್ದು ಮುಂದಿನ ಸಂಧಿಯ ಸೂಚನೆ. ಮುಂದಿನ ಸಂಧಿಯ ಒಂದು ಬುನಾದಿ. ಈಗ ಮುಂದಿನ ಸಂಧಿಯನ್ನು ಓದೋಣ, ನೋಡೋಣ, ಪ್ರಯತ್ನ ಪಡೋಣ ಸಂಕ್ಷಿಪ್ತವಾಗಿ. ಏನಾಯ್ತಪ್ಪ, ಹಂದಿಯಲ್ಲಿ ಬಿದ್ದಿದೆ. ಕಿರಾತ ಬಂದ, ಎತ್ರ ಈ ಹಂದಿ ಅಂದ. ಅರ್ಜುನ ಅಂದ, ನಂದಿ ಹಂದಿ ಅಂದ. ಎಲೆ ಕಿರಾತ ಮದೀಯ ಬಾಣದ ಬಲೆಗೆ ನೀ ಮೃಗವಾಗದಿರೋ. ಎಲೆ ಕಿರಾತ ಮದೀಯ ಬಾಣದ ಬಲೆಗೆ ನೀ ಮೃಗವಾಗದಿರು. ನಿನ್ನಳವ ಮೆರೆಯ ಬನದ ನರಿ ಮೊಲ ಹುಲ್ಲೆ ಹರಿಣನಲಿ. ಎಲೆ ಕಿರಾತ, ಏ ಬೇಟೆಗಾರ,
ನನ್ನ ಈ ಬಾಣ ಅನ್ನತಕ್ಕಂಥದ್ದಕ್ಕೆ ನೀನು ಮೃಗವಾಗಬೇಡ. ನಿನ್ನ ಪರಾಕ್ರಮ ಏನಿದ್ರೂ ಕೂಡ ನರಿ ಮೊಲ ಹುಲ್ಲೆ ಮೇಲೆ ತೋರಿಸೋ. ಗೆಲಿದ ಗರುವನು ನೀನು. ಬಬ್ಬ ಏನು ಗೆದ್ದು ಬಿಟ್ಟಿದೀಯಪ್ಪ ಹಂದಿನ ಹೊಡೆದು. ನಿನ್ನ ಗಳಿಕೆಗಾವಂಜುವೆವು. ನಿನ್ನ ನೋಡಿದ್ರೆ ನನಗೆ ಹೆದರಿಕೆನಪ್ಪ ಅಂದ್ರೆ ಮೂದಲೆಯ ಮಾತು. ನಿನ್ನೀದಳಕ್ಕೆ ಪತಿಯುಂಟಾದೊಡೆ ಆತನ ಕೊಂಡು ಬಾಗೆಂದ. ನಿನ್ನ ಇಷ್ಟೊಂದು ಸೈನ್ಯ ಏನಿದೆಯೋ ನಿನ್ನ ಕೈಲಾಗಲ್ಲ ನನ್ನನ್ನು ಎದುರಿಸ್ತಕ್ಕಂಥದ್ದು. ಈ ಸೈನ್ಯದ ಅಥವಾ ನಿನ್ನ ಒಡೆ ಯಾರಾದರೂ ಇದ್ದರೆ ಕರ್ಕೊಂಬ ನಿನ್ನ ನಾಯಕನನ್ನು ನನ್ನ ಮುಂದೆ ತಂದು ನಿಲ್ಲಿಸು. ಆವಾಗ ನೋಡ್ತೀನಿ ನಿನ್ನ ಪರಾಕ್ರಮ ಏನು ಅಂತ. ಎನಲು ನಕ್ಕನು ಶಂಭು ಭಕ್ತನ ಮನದ ಧೃತಿಯನು ಭುಜ ಬಲವನಾತನ ಪರಾಕ್ರಮ ಲಕ್ಷ್ಮಿಯನು ಪಾರ್ವತಿಗೆ ತೋರಿಸುತ್ತ. ಈಶ್ವರ ಮನಸ್ಸಿನಲ್ಲಿ ನಗ್ತಾನಂತೆ. ಪಕ್ಕದಲ್ಲಿ ಪಾರ್ವತಿ ಇದ್ಲು. ಏ ಪಾರ್ವತಿ ನೋಡೆ ಎಷ್ಟು ಪರಾಕ್ರಮಿಯಾಗಿ ಮಾತಾಡ್ತಾ ಇದ್ದಾನಲ್ಲ ಅರ್ಜುನ. ನೆನೆದು ನುಡಿದ ನಿದೇನು ತಮ್ಮಡಿ ನಿನಗೆ ತಪದಲ್ಲಿ ಖಡ್ಗವೇಕೆ ಈ ಧನುಷರಾವಳಿ ಏಕೆ ನಿನ್ನಂಗವಣೆ ಏನೆಂದ. ಆಯ್ತಪ್ಪ ನಾನು ಬೇಟಿಗಾರನೇ, ಪ್ರಾಣಿ ಹೊಡೆಯದೆ ನನ್ನ ಕೆಲಸ, ಪ್ರಾಣಿಗಳನ್ನು ಭೇಟಿಯಾಡದೆ ನನ್ನ ಕೆಲಸ. ಆಯಿತು, ನನ್ನ ಕೆಲಸ ನಾನು ಮಾಡ್ತೀನಿ. ನಿನ್ನ ಕೆಲಸ ನೀನು ಶುದ್ಧವಾಗಿ ಮಾಡ್ತಾ ಇದೀಯಾ. ತಪಸ್ ಮಾಡೋದಕ್ಕೋಸ್ಕರ ನೀನು ಬಂದಿದೀಯಾ. ಕೈಯಲ್ಲಿ ಬಿಲ್ಲೇಕೆ, ಬಾಣವೇಕೆ, ಬತ್ತಳಿಕೆ ಏಕೆ, ಕಠಾರಿ ಏಕೆ, ಆಯುಧಗಳೇಕೆ, ನಿನ್ನ ಅಂಗವಣೆ ಏನು, ನಿನ್ನ ಅವತಾರ ಏನು, ಅದನ್ನು ನನಗೆ ಹೇಳು. ಅವಾಗ ಅವನಂತಾನೆ, ದೇಯ್ ಕಿರಾತ ಮುಚ್ಚುಬಾಯ್, ಏಕೆ ನಿನಗೀತ ಪದ ಚಿಂತೆ ವಿವೇಕ ಶಾಸ್ತ್ರ ವಿಚಾರವಿದು. ವಿಪಿನವು ಕಸರ ಸಂಹಾರ ವಿದ್ಯಾವೃತ್ತಿ ನಿನ್ನದಲೇ. ನನ್ನ ತಪಸ್ಸಿನ ಚಿಂತೆ ನಿನಗೆ ಯಾಕೋ, ನಿನ್ನ ಕೆಲಸ ನೀನು ಮಾಡ್ಕೆ ಸಾಕು. ವಿವೇಕಶಾಸ್ತ್ರ ವಿಚಾರ ಕಣ ಇದು. ವಿಪಿನವು ಕಸರ ಸಂಹಾರ ವಿದ್ಯಾವೃತ್ತಿ ನಿನ್ನದಲೇ. ಬರೀ ಬೇಟೆ ಆಡ್ಕೊಂಡು ಪ್ರಾಣಿಗಳನ್ನು ಹೊಡ್ಕೊಂಡು ತಿಂತಕ್ಕಂಥದ್ದು ನಿನ್ನ ಕೆಲಸ. ಆಕೆ ವಾಳರ ಕರಸು ನೀನೇಕಾಕಿ. ಯಾಕೊಬ್ಬನೇ ಬಂದಿದೀಯಲ್ಲ. ನಿನ್ನ ಸೈನ್ಯ ಎಲ್ಲೋಯ್ತು, ನಿನ್ನ ಗೆಳೆಯರೆಲ್ಲೋದ್ರು, ನಿನ್ನ ಸಮೂಹ ಎಲ್ಲೋಯ್ತು. ಅಷ್ಟು ಜನ ಸೈನ್ಯ ಇದ್ರು, ಅವ್ರು ಯಾರು ಇವನಿಗೆ ಕಾಣಿಸ್ತಾ ಇಲ್ಲ ಅಂದರೆ ಅವನ ಒಂದು ಪರಾಕ್ರಮ, ಅವನೊಂದು ಧೈರ್ಯ ಹೆಂಗಿರ್ಬೋದು ಅಂತ. ಕಾಣಿಸ್ತಾ ಇಲ್ಲ ಅಂದ್ರೆ ಅರ್ಥ ಏನಂದರೆ ಅವ್ರು ಯಾರು ಲೆಕ್ಕ ಇಲ್ಲ ಅಂತ. ಆಕೆ ಬಾಳರ ಕರಸು ನೀನೇಕಾಕಿ ನಿನ್ನಲ್ಲಿ ಹರಿಯ ದಾಹವವೇಕೆ ನಿನಗೀಗೆಂದು ಕಪಟ ಕಿರಾತನನ್ನು ಚೆರೆದು. ನಿನಗೆ ತಾಕತ್ತಿದ್ರೆ ಅಥವಾ ನಿನ್ನೋರು ಯಾರಾದರೂ ತಾಕತ್ತಿರೋರಿದ್ರೆ ಕರ್ಕೊಂಬ, ನಿನ್ನ ಕೈಯಿಂದ ಏನು ಮಾಡೋಕ್ಕಾಗಲ್ಲ. ಅವಾಗ ಅವನಂತಾನಂತೆ, ಸ್ವಾಮಿ ನೀವು ಹೇಳೋದು ಸರಿನೇ. ಈಶ್ವರ ಹೇಳ್ತಾನೆ, ನೀವು ಬಲ್ಲಿರಿ ಶಾಸ್ತ್ರದಲ್ಲಿ ಶಸ್ತ್ರಾವಳಿಯ ಲಾವು ಇಂದು ಪಕ್ಷಿ ಮೃಗಾವಳಿಯ ಬೆಂಟೆಯಲ್ಲಿ ಬಲ್ಲೆವು ಜಾತಿ ಧರ್ಮವಿದು. ಸ್ವಾಮಿ ನೀನು ಹೇಳ್ತಕ್ಕಂಥದ್ರಲ್ಲಿ ಸರಿ ಇದೆ. ನೀವು ತಪಸ್ವಿಗಳು, ಶಾಸ್ತ್ರದ ಬಗ್ಗೆ ನಿಮ್ಗೆ ಚೆನ್ನಾಗಿ ಗೊತ್ತಿದೆ, ಬೇಟೆಯ ಬಗ್ಗೆ ನಮಗೆ ಚೆನ್ನಾಗಿ ಗೊತ್ತಿದೆ. ಇದು ಜಾತಿ ಧರ್ಮ, ಇದು ನೀವೇನು ಹೇಳಬೇಕು, ನಾನೇನು ಕೇಳಬೇಕು. ನೀವು ಬಲು ಹುಳ್ಳವರು, ನಿಮ್ಮೊಡ ನಾವು ಸೆಣಸುವರಲ್ಲ. ನಿಮ್ಮಷ್ಟು ಶಕ್ತಿಯೂ ನಮಗಿಲ್ಲ, ನಿಮ್ಮಷ್ಟು ಪರಾಕ್ರಮನೂ ನಮಗಿಲ್ಲ, ನಿಮ್ಮಲ್ಲಿ ಹೊಡೆದಾಡ್ತಕ್ಕಂಥ ಒಂದು ತಾಕತ್ ನಮಗಿಲ್ಲ. ನಿಮ್ಮವಲಾವ ಋಷಿ ಸರ್ವಜ್ಞನಾಥನ ವಿರುದ್ಧ ತಡೆಯಂದ. ಸಿಟ್ಟು ಬಂದ್ಬಿಡ್ತೀವಿ ಈಗ. ನಮ್ಮ ಹಂದಿ ನಮಗೆ ಬಿಟ್ಟುಬಿಡಷ್ಟೇ. ಇವೆಲ್ಲ ಪುರಾಣ ಶಾಸ್ತ್ರ ಬೇಡ ಅಂದಾಗ ಅರ್ಜುನನಿಗೆ ಏನು ಸಿಟ್ಟು ಬಂದ್ಬಿಡ್ತು. ಕಟಕಿ ಕಟಕಿ ಏಕೆ ಕುಳಿಂದ ನಾವುಬ್ಬಟೆಯ ತಪಸಿಗಳೆಂಬುದಿದು ವಿಸ್ಫುಟವಲೇ ತಪ್ಪೇನು ನಿನ್ನೊಡನೆಂದು ಫಲವೇನು. ನಾವೆಂಥ ತಪಸ್ಸುಗಳನ್ನಾಗಲಿ, ನಾವೆಂಥ ಡ್ರೆಸ್ಸನ್ನು ಹಾಕಿಕೊಳ್ಳಿ, ಎಂಥ ಉಡುಪನ್ನು ಧರಿಸಲಿ, ನಿನಗೆ ಯಾತಕ್ಕೆ ಬೇಕು. ಜಟ ಮೃಗಾಜನ ಉತ್ಕಟದ ಧನುಷರ ಖಡ್ಗದಲ್ಲಿ ದೂರ್ಜಟೀಹನು ನಾವವರ ಶಿಷ್ಯರು ಶಬರ ಕೇಳಿಂದ. ತಲೆಯಲ್ಲಿ ಜಟೆಯನ್ನು ಧರಿಸಿ ಭಸ್ಮವನ್ನು ಮೈಯೆಲ್ಲ ಒಳಕಂಡು ಧನುಸ್ಸನ್ನು ಹಿಡಿದು ಶರ ಖಡ್ಗದಲ್ಲಿ ಖಡ್ಗವನ್ನು ಹಿಡಿದಿರ್ತಕ್ಕಂಥ ದೂರ್ಜಟಿ ಇದ್ದಾನೆ ಶಿವ. ಪ್ರಳಯಕಾಲ ರುದ್ರ ಶಿವ ಇದ್ದಾನಲ್ಲ, ಅವನ ಶಿಷ್ಯರು ಕಾಣುವ ನಾವು. ನಿನಗ್ಯಾಕೋ ಮೂರ್ಖಿವಿ, ಹೋಗೋ ಆ ಕಡೆ. ಲೋಕ ಶಿಕ್ಷಕರಲ್ಲಲೇ ನಮಗೇಕೆ ನಿನ್ನಯತ ಪದ ಚಿಂತೆ. ಪಿನಾಕಧರನಡಹಾಯ್ದರಿನ್ ಆದೆಯು ಬಿಡೆವೆಮ್ಮವಾಸಿಗಳ. ನಾವೇನು ಲೋಕ ಶಿಕ್ಷಕರಲ್ಲ. ಇವನು ಹೇಳ್ತಾನಂತೆ ಶಿವ,
ಲೋಕ ಶಿಕ್ಷಕರಲ್ಲಲೇ, ನಿಮ್ಮಂಗ ನಾವು ಲೋಕ ಶಿಕ್ಷಕರಲ್ಲ. ನಮಗೇಕೆ ನಿಮ್ಮಯ ತಪದ ಚಿಂತೆ, ನಿಮ್ಮ ತಪಸ್ಸಿನ ಚಿಂತೆ ತಗೊಂಡು ನಾನೇನು ಮಾಡಲಿ. ಪಿನಾಕಧರ ನಡಹಾಯ್ದರಾದೆಯು ಆದರೆಯು ಬಿಡವೆಮ್ಮ ವಾಸಿಗಳ. ಈಶ್ವರ ಬಂದಿಲ್ಲಿಳಿದ್ರೂ ಕೂಡ ನನ್ನ ಹಂದಿಯನ್ನು ನಾನು ಬಿಡಲ್ಲ. ಈ ಕಳಂಬವಿದೆಮ್ಮದೆನುತ ವನವು ಕಹದ ನೆರಳಿನಲಿ ನಿಂದು ಪಿನಾಕಿ ನುಡಿದನು ಕಡಿದ ನೀತನ ಸೈರಣೆಯ ಮನವ. ಒಂದು ಮರದ ಕೆಳಗಡೆ ಶಿವ ನಿಂತ್ಕೊಂಡು ಮಾತಾಡ್ತಿದ್ದಾನಂತೆ. ಏನಾದರೂ ಬಿಡಲ್ಲ, ನಾನು ತಗಂಡೇ ಹೋಗ್ತೀನಿ ಹಂದಿನ. ಈಶ್ವರ ಬಂದಿಳಿದ್ರೂ ಕೂಡ ನನ್ನೇನು ಮಾಡೋಕ್ಕಾಗಲ್ಲ ಅಂದ ತಕ್ಷಣ ಅಂತ ಹೇಳೋದ್ರ ಮೂಲಕ ಪಿನಾಕಿ ನುಡಿದನು ಕಡಿದ ನೀತನ ಸೈರಣೆಯ ಮನವ. ಸಮಾಧಾನವಾಗಿರತಕ್ಕಂಥ ಮನಸ್ಸನ್ನು ಕಡಿದು ಬಿಟ್ಟಿದ್ದಾನಂತೆ. ಕುಮಾರವ್ಯಾಸ ಹೇಳ್ತಾನೆ, ಇವನಿಗೊಂದು ಸಿಟ್ಟು ಬಂದ್ಬಿಡ್ತಂತೆ ಅರ್ಜುನನಿಗೆ. ಮಸಗಿದನು ನಿಮ್ಮಾತನುಗಿದೆಬ್ಬಿಸಿದ ಹುಲಿಯೋ, ನೊಂದ ಹಂದಿಯೋ, ಹಸಿದ ಭುಜಗನೋ, ಕಾದ ಕಟ್ಟುಕ್ಕಿನ ಚಡಾಳಿಕೆಯೋ. ಮಸಗಿದನು ನಿಮ್ಮಾತನುಗಿದೆಬ್ಬಿಸಿದ ಹುಲಿಯೋ, ನೊಂದ ಹಂದಿಯೋ, ಹಸಿದ ಭುಜಗನೋ, ಕಾದ ಕಟ್ಟುಕ್ಕಿನ ಚಡಾಳಿಕೆಯೋ. ಏನು ಸಿಟ್ಟು ಬಂದ್ಬಿಡುತ್ತಂತೆ ಅರ್ಜುನನಿಗೆ. ಉಗಿದೆಬ್ಬಿಸಿದ ಹುಲಿಯೋ, ಹುಲಿ ಎಲ್ಲಾದರೂ ಮಲಿಕೊಂಡಿದ್ರೆ ಕೆಣಕಿ ಎಬ್ಬಿಸಿಬಿಟ್ರೆ ಹೆಂಗಿರುತ್ತೆ. ನೊಂದ ಹಂದಿಯೋ, ನೊಂದಿರತಕ್ಕಂಥ ಹಂದಿನೋ, ಹಸಿದ ಭುಜಗನೋ, ಹಸಿದಿರತಕ್ಕಂಥ ನಾಗರಹಾವು, ಕಾದ ಕಟ್ಟುಕ್ಕಿನ ಚಡಾಳಿಕೆಯೋ, ಕೆಂಪು ಕಾದಿರ್ತಕ್ಕಂಥ ಉಕ್ಕಿನ ಒಂದು ರಾಡೋ ಅಥವಾ ಒಂದು ಕಂಬನೋ. ಉಸುರುಗಳ ಕಾರ್ಬಗೆಗಳ ಆಲಿಯ ಬಿಸುಗುದಿಯ ಬಲು ಕೆಂಡವಂಬಿನ ಹೊಸಮಸೆಯ ಉರಿ ಝಾಡಿ ಝಳಪಿಸೆ ಪಾರ್ಥಕತಿಗೊಂಡ. ಏನು ಉಚ್ಛ್ವಾಸ ನಿಶ್ವಾಸಗಳಲ್ಲೆಲ್ಲ ದಗ 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 ಹೋಗಿ ಬರ್ತಾ ಇದೆಯಂತೆ. ಸಿಟ್ಟು ಬಂದ್ಬಿಡ್ತು, ಯುದ್ಧವನ್ನು ಪ್ರಾರಂಭ ಮಾಡ್ದ. ಏನು ಮಾಡ್ದ? ಆದಡಿದ ಕೊಳ್ಳೆನು ಕೆನ್ನೆಗೆ ಸೇದಿ ಬಿಟ್ಟನು ಸರಳನದು ಹಿಂದಾದುದು. ಬಳಿ ಸರಳನದ ಹಿಂದಿಕ್ಕಿ ಮತ್ತೊಂದು ಹೋದುದು, ಅದ ಹಿಂದಿಕ್ಕಿ ಮತ್ತೊಂದೈದಿತು. ಅತಿ ವೇಗ ಇಲತನವಿದು ವಾದ ವಾದ್ಯವೇ ಸರಳು ಕವಿದವು ಬಿಟ್ಟ ಸೂಟಿಯಲಿ. ಏನು ಸುಮ್ಮನೆ ಬಾಣ ತೆಗೆದುಬಿಟ್ಟ ಬತ್ತಳಿಕೆಯಿಂದ ಆ ಬಿಲ್ಲಿಗೆ ಹೂಡಿದ. ಬಾಣದ ಮೇಲೆ ಬಾಣ, ಬಾಣದ ಮೇಲೆ ಬಾಣ, ಬಾಣದ ಮೇಲೆ ಬಾಣ, ಹೊಡಿ 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 ಹೊಡಿ. ಹೋದ ಬಾಣಗಳೆಲ್ಲ ಹಿಂದಕ್ಕೆ ಬರ್ತಿದ್ದೇವೆ. ಇವನಿಗೆ ಜ್ಞಾನನೇ ಇಲ್ಲ. ಸಿಟ್ಟು ಕೋಪವೆಂಬುದು ಅನರ್ಥ ಸಾಧನ. ಕೋಪವೇ ಸಂಸಾರ ಬಂಧನ. ಕೋಪದಿಂದ ಉರುತರದ ಸುಕೃತ ಉಲಯವನೈದುವುದು. ಕೋಪವನ್ನು ವರ್ಜಿಸಲು ಬೇಕುದು. ಕೋಪವುಳ್ಳವನಾವನೇ ಆಗಲಿ ಆ ಪುರುಷ ಇಹಪರಕ್ಕೆ ಚಿತ್ತೈಸ ಎಂದನಾವಿದುರ. ಇದರ ನೀತಿಯಲ್ಲಿ ಬರುತ್ತೆ ಕೋಪ ಇರಬಾರದು ಅಂತ. ಎಷ್ಟಿರಬೇಕೋ ಅಷ್ಟಿರಬೇಕು ಅಂತ. ಕೋಪವನ್ನು ತನ್ನ ಮೈ ಮೇಲೆ ಎಳ್ಕೊಂಡಿರ್ತಕ್ಕಂಥ ಭಯಂಕರ ಕೋಪಿಯಾಗಿರ್ತಕ್ಕಂಥ ಅರ್ಜುನ ಸುಮ್ಮನೆ ವಿವೇಕವನ್ನು ಮಾರಿಬಿಟ್ಟಿದ್ದಾನಂತೆ, ಒಡ್ಡಿದ್ದಾನಂತೆ ಬಾಣಗಳನ್ನು. ಏನ ಹೇಳುವೆನ ರಸ ಶರದಭಿಮಾನ ದೇವತೆಯುಂಟಲ, ಹರಿಸೂನು ವರಿಯದೊಡೆ ಅಂಬೆ ಅರಿಯಳೇ ಚಂಡಿಕಾದೇವಿ. ಅಲ್ಲ, ಹೋಗಿ ಬಾಣಗಳು ಯಾಕೆ ಹಿಂದಕ್ಕೆ ಬರ್ತಿದ್ದಾವೆ ಗೊತ್ತಾ? ಅರ್ಜುನನಿಗೆ ಅವನು ಶಂಭೋ ಅನ್ನೋದು ಗೊತ್ತಿಲ್ಲದೆ ಇದ್ದರೂ ಕೂಡ ಬಾಣಗಳಿಗೆ ಗೊತ್ತಿಲ್ವೇ? ಮಂತ್ರಾಸ್ತ್ರಗಳು, ಶಕ್ತ್ಯಾಸ್ತ್ರಗಳು. ಭಾನುಮಂಡಲದಂಧಕಾರದ ವೈನತೇಯನ ಭುಜಗತತಿಯ ಸಮಾನ ಧರ್ಮವ ಕಂಡೆ ನೀಶನೊಳರ್ಜುನಾಸ್ತ್ರದಲ್ಲಿ. ನಮ್ಮ ಭೂಮಿ ಅಂಧಕಾರವನ್ನು ಹೋಗಲಿಸ್ಕೋಸ್ಕರ ಸೂರ್ಯನ ಕಿರಣಗಳು ಯಾವ ರೀತಿ ನಿರಂತರವಾಗಿ ಭೂಮಿ ಮೇಲೆ ಬಿದ್ದು ಅಂಧಕಾರವನ್ನು ಕಳೀತಾವೋ ಆ ರೀತಿ ನಿರಂತರವಾಗಿ ಬಾಣದ ಮಳೆಯನ್ನೇ ಸುರಿಸ್ತಿದ್ದಾನಂತೆ ಅರ್ಜುನ ಶಿವನ ಮೇಲೆ. ಹೆಂಗಿದೆ ಅಂದರೆ, ಮತ್ತೆ ಸುರಿದನು ಸರಳ ಮಳೆಯನದೆತ್ತನ ಭದಿಸೆಯತ್ತ ಧಾರುಣಿಯತ್ತಲರ್ಜುನನೆತ್ತ ಕಪಟ ಕಿರಾಟ ತಾನೆತ್ತ ಹೊತ್ತ ಹೊಗರಿನ ಮರೆವ ಗರಿಗಳ ಮುತ್ತು ಗಿಡಗಳ ಹೊಳೆವ ಧಾರೆಯ ಮೊತ್ತದಂಬೌಕಿದವು ಮೃತ್ಯುಂಜಯನ ಸಮ್ಮುಖಕ್ಕೆ. ಏನು ಸುಮ್ಮನೆ ಆಕಾಶ ಎಲ್ಲೋ ಭೂಮಿಯಲ್ಲೋ ಅರ್ಜುನೆಲ್ಲೋ ಕಿರಾತ ಎಲ್ಲೋ ಅನ್ನೋ ರೀತಿಯಲ್ಲಿ ಆ ಬಾಣಗಳು ಸುಮ್ಮನೆ ಹೊಡ್ತಾ ಹೊಡಿತಿದ್ದಾನಂತೆ ಹೋಗ್ತಾ ಇದ್ದಾವೆ. ಅವ ಕುಮಾರವ್ಯಾಸ ಏನು ಹೇಳ್ತಾನೆ ಗೊತ್ತಾ? ಇಷ್ಟು ಬಾಣಗಳು ಕೂಡ ಶಿವನ ಹತ್ರ ಬರ್ತಾ ಇದ್ರು ಕೂಡ
ಮಂಜು ಮುಸುಕಿದೊಡೇನು ಪರ್ವತವಂಜುವುದೇ. ಬೆಟ್ಟಕ್ಕೆಲ್ಲಾದರೂ ಮಂಜು ಸುರಿದ್ರೆ ಬೆಟ್ಟ ನಡುಗುತ್ತಾ? ಹಲವನೊಣ ನೆಂಜಲಿಸುವುದೇ, ಒಡಬಸಿಕೆ ನೆನೆವುದೇ ತುಷಾರದಲ್ಲಿ. ಹಲವನ್ನ ನೊಣ ಎಂಜಲಿಸುತ್ತಾ ರುಚಿ ನೋಡಕ್ಕೆ ಹೋಗುತ್ತಾ, ಒಡಬಸಿಕೆ ನೆನೆವುದೇ ತುಷಾರದಲ್ಲಿ. ಬಡಬಾಗ್ನಿ ಇಲ್ಲಾದರೂ ಆ ಜಿನಿ ಹನಿಗೆ ಬಗೆಹರಿಯುತ್ತಾ ಅಥವಾ ನಂದುತ್ತಾ. ಕಂಜನಾಳದಿ ಕಟ್ಟುವಡೆವುದೇ ಕುಂಜರನು. ಬಾಳೆ ಗಿಡಕ್ಕೆ ಏನಾದರೂ ಆನೆಯನ್ನು ಕಟ್ಟಿ ಹಾಕಿದರೆ ಸಾಧ್ಯನಾ? ನರಶರದ ಜೋಡಿನ ಜುಂಜುವಳೆಯಲ್ಲಿ ಜಾಹ್ನವೀಧರ ಜಾರುವನೆ ಇಂದ. ಅರ್ಜುನ ಬಿಡ್ತಕ್ಕಂಥ ಬಾಣಗಳ ಒಂದು ಹಗ್ಗದಿಂದ ಪರಮಾತ್ಮನ ಕಟ್ಟಿ ಹಾಕಿದರೆ ಅವನು ಇರ್ತಾನ, ಸಿಗ್ತಾನ? ಈ ಕಡೆ ಏನಾಗ್ಬಿಡ್ತು ನೋಡ್ತಾ ಇದ್ದಾರಂತೆ. ಈ ಕಡೆ ಬೇಟೆಗಾರರೆಲ್ಲ ಸೈನಿಕರು, ಈಶ್ವರನ ಭೂತಗಣ. ಕೆರಳಿದನು ಹೇರಂಬ ಗುಹನಬ್ಬರಿಸಿದನು, ರೋಷದಲ್ಲಿ ಮಸಗಿತು ತರತರದವರ ವೀರ ಭದ್ರಾದ್ಯ ಕಿಳಭೂತಗಣ. ಏನು ಬುಸು 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 ಕೊಡ್ತಿದಾರಂತೆ. ಹೇರಂಬ ಗುಹ ಗಣಪತಿ ಹರನು ಕಂಡ ನಿದೇ ನಚ್ಚರಿಯ ಧನಂಜಯ ನಮಗೆ ನೂರ್ಮಡಿಕರಹಿತವ ನಿಮ್ಮಿಂದ ನೀವು ಗಜ ಭಜಿಸಬೇಡೆಂದ. ಏನು ಅವರೆಲ್ಲ ಸಿಟ್ಟಿಗೆದ್ದು ಬಿಟ್ಟು ಬಿಡ ಭಗವಂತ ಪರಮಾತ್ಮ ಶಿವ ಅವನನ್ನು ಕಥೆ ಏನೋ ಅದನ್ನು ನಾವು ನೋಡಿಬಿಡ್ತೀವಿ ಅಂತ ಅವ್ರು ಹೊರಟ್ರೆ ಯಾವಾಗ ಹೇಳ್ತಾನೆ, ಅವನು ಯಾರು ಅಂದ್ಕೊಂಡಿದ್ದೀರಲ್ಲಿ, ನಿಮಗಿನ್ನ ಅವನು 100 ಪಟ್ಟು ಹೆಚ್ಚು ಶಕ್ತಿ ಇರತಕ್ಕಂಥವನು. ನೀವ್ಯಾಕೆ ಅವನು ಮುಂದೆ ಹೋಗಿ ಸಾಯ್ತೀರಿ, ಸುಮ್ಮನೆ ಆರಾಮಾಗಿರು, ನಾನೆಲ್ಲ ನೋಡ್ಕೊಂತೀನಿ ಎಂದ. ಎನ್ನುತ್ತ ಕೊಂಡನು ಧನುವನ ಪರ್ಥನ ಶರೌಘವನೆಚ್ಚಡೆ, ಈಶನ ಮನೆ ಗಣೆಯಲ ಕಾಡಿದವು ಬಾಡಿದವು ಬಳಿ ಸರಳು ಕನಲಿ ಕಿವಿವರೆಗುಗಿದು ಪಡಹೋಗೆನು ತಮಗುಳೆಚ್ಚನು ಧನಂಜಯ ಅನಿತು ಶರವನು ಕಡಿದು ಮತನ ವಿರೋಧಿ ಮುಗುಳೆಚ್ಚ. ಪ್ರಾರಂಭ ಆಯಿತು ಯುದ್ಧ. ಈಶ್ವರ ಹೊಡಿತಿದ್ದಾನೆ, ಅರ್ಜುನ ಹೊಡಿತಿದ್ದಾನೆ, ಈಶ್ವರ ಹೊಡಿತಿದ್ದಾನೆ, ಅರ್ಜುನ ಹೊಡಿತಿದ್ದಾನೆ. ಭಯಂಕರವಾಗಿರತಕ್ಕಂಥ ಖಾಡಿ ಯುದ್ಧ ಇಬ್ಬರಿಗೂ ಕೂಡ ನಡೀತಾ ಇದೆ. ಅರ್ಜುನ ಅಂದ, ಭೇಷ್ ಲೇ ಶಬರ, ಎಸುಗೆ ಇಳ್ಳಿತು ಶಬರ, ಅತಿ ಸಾಹಸಿಕ ನೈ ಬಿಲ್ಲಾಳಲ, ಸರಿಬಸನ ನೆಚ್ಚನು ನಮ್ಮೊಡನೆ ಮಜು ಪೂತು ಹಾಯ್ಕೆನೂತ. ಏ ಶಬರ, ಬೇಟೆಗಾರ, ಫಲ ಅರ್ಜುನ ಹತ್ರ ಹೊಡೆದಾಡ್ತಕ್ಕಂಥ ಒಂದು ತಾಕತ್ ನಿನಗಿದೆಯೇನೋ? ಭೇಷ್ ಹೊಡಿ, ಚೆನ್ನಾಗಿ ಯುದ್ಧ ಮಾಡ್ತಿದೀಯಾ, ನನಗೆ ಯುದ್ಧ ಅಂದ್ರೆ ಸಂತೋಷ ಅಂದಂತೆ. ಹೊಸ ಮಸೆಯ ಹೊಗರು ಅಲಗುಗಳ ದಳ್ಳಿಸುವ ಧಾರೆಯ ಕೆಂಗರಿಯ ಡಾಳಿಸುವ ಕಣೆಗಳ ಶರನಿಧಿಯ ಕವಿಸಿದನು ಕಲಿಪಾರ್ಥ. ಇದನ್ನು ನೋಡಿ ಅರ್ಜುನನು ಹೊಡಿತಾ ಇದ್ದಾನಂತೆ. ಒಬ್ರಿಗೊಬ್ಬರು ಮೂದಲಿಸ್ಕೊಂಡು ಹೊಡಿತಾ ಇದ್ದಾರೆ. ಈಡಿರಿದ ಒಂದೊಂದರಲೆ ಹೊಗೆ ಜಾಡಿ ಝಳಪಿಸೆ ಉರಿಗಳಲ್ಲಿ ಸರಳೋಡಿದವು ಗಂಡಿವವನೊದೆದು ಮಹೇಶನಿದಿರಿನಲ್ಲಿ. ಕಾಡಿದೊಡೆ ಕಾರುಣ್ಯ ನಿಧಿ ಕೊಂಡಾಡುತ್ತಿರ್ದನು ಪಾರ್ಥ ನಂಬಿನ ಮೂಡಿಗೆಯ ಸಂವರಣೆ ಸವೆದುದು ಸವೆಯ ದಾಟೋಪ. ಹೊಡೆದ ಅರ್ಜುನನ ಬಾಣ ಸವಿತಾ ಇದ್ದಾವಾಗಲಿ ಅವನ ಆಟೋಪ ಸವಿತಾನೇ ಇಲ್ಲ. ಯುದ್ಧ ಮಾಡ್ತಾ ಅಂತಾನಂತ ಅರ್ಜುನ, ಎಲೆ ಕಿರಾತರೊಳಗಳೆಯ ನಗೆಯೋ, ಎಲೆ ಕಿರಾತರೊಳಗಳೆಯ ನಗೆಯೋ, ದೇವದಾನವರೊಳಗೆ ಸೈರಿಸಿ ನಿಲುವನಾವನು ನಮ್ಮ ವಿಲಗದಲ್ಲಿ. ಅಳುಕದಿರು ಕಲಿಯಾಗೆನುತ ತುದಿ ಹಿಳುಕ ಮಂತ್ರಿಸಿ ದಿವ್ಯ ಬಾಣಾವಳಿಗಳಲ್ಲಿ ಬಾಲೆಂದು ಮೌಳಿಯ ನೆಚ್ಚನ ಪಾರ್ಥ. ಎಲೆ ಕಿರಾತರೊಳಗಳೆಯ ನಗೆಯೋ. ಬೇಷ್ ಕಿರಾತರಲ್ಲೆಲ್ಲ ನೀನೇ ಮನಿಗಾರ. ದೇವದಾನವರೊಳಗೆ ಸೇರಿಸಿ ನಿಲುವನಾವನು ನಮ್ಮ ವಿಲಗದಲ್ಲಿ. ದಾನವ ಗರುಡ ಗಂಧರ್ವ ಯಕ್ಷ ಕಿನ್ನರ ಕಿಂಪುರುಷಾದಿಯಾಗಿ ನನ್ನ ಎದುರಿನಲ್ಲಿ ಯಾವ ನಿಲ್ತಾನೋ? ನನ್ನ ಎದುರಿನಲ್ಲಿ ನಿಲ್ತಕ್ಕಂಥ ಶಕ್ತಿ ಯಾವನಿಗಿದೆ? ಅಂಥದ್ರಲ್ಲಿ ನೀನು ಇಷ್ಟೊತ್ತು ನಿಂತಿದೆಯಾ ಅಂದರೆ ಭೇಷ್. ಹೊಡಿತಾ ಇದ್ದಾನಂತೆ. ಈ ಕಡೆ ಏನಾಯಿತು? ಏಸು ಮಂತ್ರಾಸ್ತ್ರದಲ್ಲಿ ಮುಸುಕಿದ ರೈಸುವನು ಹರನುಂಗಿದನು. ಎಷ್ಟು ಮಂತ್ರಾಸ್ತ್ರ ಬಿಟ್ಟರೂ ಕೂಡ ಅವನ್ನೆಲ್ಲ ನುಂಗ್ತಾ ಇದ್ದಾನಂತೆ. ಮಗುಳೇಸು ಕೂರಂಬುಗಳನ್ನೆಚ್ಚರೆ ಕಡಿದ ನಂಬಿನಲ್ಲಿ. ಕೂರಂಬುಗಳನ್ನೆಲ್ಲ ಕಡಿತಾ ಇದ್ದಾನಂತೆ, ಮಂತ್ರಾಸ್ತ್ರಗಳನ್ನೆಲ್ಲ ಶಕ್ತಾಸ್ತ್ರಗಳನ್ನೆಲ್ಲ ನುಂಗ್ತಾ ಇದ್ದಾನಂತೆ. ಈ ಸುವೆಗ್ಗಳರಾರೆನಿಪ ಭಿಗ್ನಾಸ ಬೇಡ.
ಇಷ್ಟು ಶಕ್ತಿ ಇರತಕ್ಕಂಥವನು ಬೇಟೆಗಾರನೋ ಅಥವಾ ಬೇರೆ ಇನ್ಯಾರೋ ಅನ್ನತಕ್ಕಂಥ ಒಂದು ಸಾಮಾನ್ಯವಾದ ಪ್ರಜ್ಞೆ ಕೂಡ ಅರ್ಜುನನಿಗಿಲ್ಲ ಅಂದರೆ ಕ್ಷಾತ್ರ ತಾಮಸ ವೇಸು ಬಲುಹೋ ನಿಮ್ಮ ಜಾತಿಗೆ ರಾಯ ಕೇಳಿಂದ. ಇನ್ನೆಂಥ ಕ್ಷಾತ್ರ ಇದೆಯಾ ನಿಮ್ಮ ಕ್ಷತ್ರಿಯರಿಗೆ? ಅಲ್ಲ, ಸಿಟ್ಟಿನಲ್ಲಿ ಅವನೇನು ಬೇರೆ ಯಾರಾದರೂ ಅವನು ಬೇಟೆಗಾರನಾದ್ರೂ ನನ್ನ ಎದುರಿಗೆ ನಿಲ್ತಿದ್ನ, ಇವನ್ಯಾರೋ ನಿಂತಿದ್ದಾನಲ್ಲ, ಇಷ್ಟು ಪರಾಕ್ರಮವಾಗಿ ಹೋರಾಡ್ತಿದ್ದಾನಲ್ಲ, ಇವನು ಬೇಟೆಗಾರನ ಅಂತ ಒಂದು ಕ್ಷಣ ಅನುಮಾನ ಆದರೂ ಬರಬಾರ್ದು ಅರ್ಜುನನಿಗೆ. ಇನ್ನೆಂಥ ಕ್ಷಾತ್ರ ಇದೆಯಾ ನಿಮಗೆ ಅಂತ ವೈಶಂಪಾಯ ಮುನೀಂದ್ರರು ಜನಮೇಜಯರಾಯನಿಗೆ ಕೇಳ್ತಾರಂತ. ಅವರೇ ತಾನೇ ಮಹಾಭಾರತ ಹೇಳ್ತಿರೋದು. ಅಂದು ಖಾಂಡವನದ ಹದನದೆ ಬಂದು ದಕ್ಷಯ ಬಾಣವಿದು ತಾನಿಂದು ಅಂದ್ಕಂತಾನಂತ ಅರ್ಜುನ. ಅಲ್ಲಿ ಇವನ ಬಾಣಗಳೆಲ್ಲ ಮುಗಿದೋಗ್ಬಿಟ್ಟು ಕಂಪ್ಲೀಟ್. ಏನು ಗತಿ ಮಾಡಬೇಕು? ಅಂದು ಖಾಂಡವನದ ದಹನವೇ ಬಂದು ದಕ್ಷಯ ಬಾಣವಿದು ತಾನಿಂದು ಬರತುದು ಬಹಳ ಜಲನಿಧಿ ಬತ್ತು ಒಂದದಲ್ಲಿ. ಅಕ್ಷಯಾಸ್ತ್ರ ಬಂದಿತ್ತು ಖಾಂಡವನ ದಹನದಲ್ಲಿ, ಅಗ್ನಿದೇವರು ಕೊಟ್ಟಿದ್ದಿದ್ದು. ಇವತ್ತು ಜಲನಿಧಿ ಬತ್ತು ಹಂಗೆ ಬತ್ತು ಹೋಗ್ಬಿಡ್ತಲ್ಲ, ಸಮುದ್ರ ಬತ್ತಿದಂಗೆ. ಅವನ ಎದುರಿಗೆ ಕೆಲಸ ಮಾಡ್ತಾ ಇಲ್ಲಲ್ಲ. ಇಂದು ಮೌಳಿಯುಪೇಕ್ಷೆಯೋ ತಾನಿಂದು ಇಂದು ಮೌಳಿಯ ಸೇವೆಗಿಂದು ಪುಳಿಂದ ಕಂಟಕನಾದನೇ. ನಾನೇನೋ ಶಿವನ ಒಂದು ಜಪವನ್ನು ಮಾಡ್ತಾ ಇದ್ದೆ, ಧ್ಯಾನವನ್ನು ಮಾಡ್ತಾ ಇದ್ದೆ, ತಪಸ್ಸನ್ನು ಮಾಡ್ತಾ ಇದ್ದೆ. ಅಯ್ಯೋ ರಾಮ, ಇವತ್ತಿನ ದಿನ ಬಂದು ಇವನ್ಯಾವನೋ ನನ್ನ ಕೆಲಸಕ್ಕೆ ಅಡ್ಡಾದ್ನಲ್ಲ, ಸಾಮಾನ್ಯವಾದ ಒಬ್ಬ ಬೇಟೆಗಾರ. ಹಾ ಎಂದು ಗರ್ಜಿಸಿ ಚಾಪದಿಂದ ಅಪ್ಪಳಿಸಿದನು ಶಿವನ. ಓ ಅಂತ ಹೇಳ್ಬಿಟ್ಟ. ಬಿಲ್ಲಿತ್ತಲ್ಲ ಕೈಯಲ್ಲಿ, ಅದನ್ನೇ ತಗೊಂಡು ಬಂದು ಹೋ ಅಂತ ಹೊಡೆದ್ಬಿಟ್ನಂತೆ ಈಶ್ವರನ ತಲೆಗೆ. ಕಳಚಿದನು ದಂಡೆಯಲ್ಲಿ ಅಲುಕಿದನಲಾಯನು ತಮಗೊಳಪ್ಪಳಿಸಿದನು ಮೇಲುವಾಯ್ದು ಹೊಯ್ದನು ಜರೆದು ಜೊಂಪಿಸುತ್ತ. ಆ ಆಯುಧವನ್ನು ಅವನು ಕಸ್ಕೊಂಡ್ಬಿಟ್ಟಿದ್ದಾನೆ, ಬಿಲ್ಲನ್ನ ತಿರುಗಾ ಹೊಡೆದಿದ್ದಾನೆ. ಯಾತ್ರೆ ಸಿಕ್ಕರದೆ ಮೆಲುನಗೇಲರ್ಜುನನ ಚಾಪವ ಸೆಳೆದುಕೊಂಡನು. ಆ ಚಾಪವನ್ನ ಬಿಲ್ಲನ್ನ ಕಸ್ಕೊಂಡ್ಬಿಟ್ಟಿದ್ದಾನೆ. ತನ್ನ ಭಕ್ತನ ಬೆಳವಗೆಯ ಮಾಡಿದನು ಘೇ ಎಂದುದು ಸುರಸ್ತೋಮ. ಆ ಚಾಪವನ್ನು ಕಿತ್ಕೊಂಡು ತನ್ನ ಭಕ್ತನ ಬೆಳವಣಿಗೆಯನ್ನು ಮಾಡಿದನಂತೆ ಪರಮಾತ್ಮ. ಹೇಗೆ ಅನ್ನೋದು ಮುಂದೆ ನೋಡೋಣ. ತಿಳಿವನು ಉಗಿದಡಗಿಕ್ಕಿ ಮರವೆಯ ಕಳವೆ ಮೇಲಾಯಿತು. ತಿಳಿವನು ಉಗಿದು ಅಡಗಿಕ್ಕಿ ಮರವೆಯ ಕಳವಳವೆ ಮೇಲಾಯಿತು. ವಿವೇಕ ಅನ್ನತಕ್ಕಂಥದ್ದು ಕಡಿಮೆಯಾಗಿ ಮರವೆ ಜಾಸ್ತಿ ಆಯಿತು. ತಾಮಸ ಜಲನಿಧಿಯ ತಾಯಿ ಮಳಲ ಮುಟ್ಟಿತು ಮನ ಧನಂಜಯನ. ಬರೀ ತಾಮಸ ಗುಣ ಬಂದ್ಬಿಟ್ಟಿದೆ ಅವನಿಗೆ. ಸೆಳೆದನು ಹೊರೆಯಲಿ ಅಡಾಯುಧ ಅಂತಕ್ಕಂಥ ಕಠಾರಿಯನ್ನು ಸೆಳೆದಿದ್ದಾನೆ. ಬೀಳೆಲವೋ ಶಬರಾಯನುತ್ತ ಹೊಯ್ದನು ತಳಿರೆಲೆಯ ತಲೆದೆಳೆಬೆರೆಯ ತಲೆವನೆಯ ಪಶುಪತಿಯ. ಆ ಮರದ ನೆರಳಲ್ಲಿ ನಿಂತಿರ್ತಕ್ಕಂಥ ಶಿವನನ್ನ ಕಠಾರಿಯನ್ನು ತಗೊಂಡು ಹೋ ಅಂತ ಹೊಡೆದು ಬಿಟ್ಟಿದ್ದಾನಂತೆ. ಆಯುಧದ ಬರಿ ಮುಷ್ಟಿಯಲ್ಲಿ ಉಳಿಯಲ್ಲಿ ಅಡಾಯುಧವ ಶಿವ ಕೊಂಡನು. ಅದನ್ನು ಕಸ್ಕೊಂಡ್ಬಿಟ್ಟಿದ್ದಾನೆ. ಆತನ ಬಾಯ ಹವಣಿನ ತುತ್ತಕುದೆ ತ್ರಿಪುರಾರಿಯೊಡ್ಡವಣೆ. ತ್ರಿಪುರಾಸುರನನ್ನು ಸಂಹಾರ ಮಾಡತಕ್ಕಂಥ ಶಿವನಿಗೆ ಇದ್ಯಾವ ಲೆಕ್ಕ? ರಾಯ ಕೇಳೈ ಪಾರ್ಥನುಬ್ಬಟೆ ಬೀಯದೀಸರ ಮೇಲೆ ವಿಡಾಯಿಯಾಯಿತು ಅತಿ ಚಪಲತನದ ವಿವೇಕ ಮಡಮುರಿಯೇ. ಅಲ್ಲಿಗೂ ಕೂಡ ಅವನಿಗೆ ಮನಸ್ಸು ಕಂಟ್ರೋಲಿಗೆ ಬರ್ತಾ ಇಲ್ಲ. ಅವಿವೇಕಿಯಾಗಿದ್ದಾನೆ, ವಿವೇಕ ತಪ್ಪಿದ್ದಾನೆ. ಮರನ ಹೆಗ್ಗೊಂಬುಗಳಲ್ಲಿಟ್ಟನು ತಿರುಹಿ ಕಲ್ಗುಂಡುಗಳ ಮಲೆಯಲ್ಲಿ ಹರನನಾದಿದನು ಏನ ನಿಂಬೆನು ಪಾರ್ಥನು ರವಣೆಯ. ಮರನೇ ತಗೊಂಡು ಹೊಡಿತಾನೆ, ಕಲ್ಲುಗಳಿಂದ ಹೊಡಿತಾನೆ, ಗುಂಡುಗಳಿಂದ ಹೊಡಿತಾನೆ. ಸರಳ ಸಾರದಲ್ಲಿ ಎನಿತುವನು ಕತ್ತರಿಸಿ ಕರುಣಾವನದಿ ನುಡಿದನು ಮರುಳೇ ತಮ್ಮಡಿ ಕೈದು ಉಳ್ಳಡಿಕೊಂಡು ಬಾ ಎಂದ. ಆ ಬಾಣದಿಂದ ಅವೆಲ್ಲವನ್ನು ಕತ್ತರಿಸ್ಬಿಟ್ಟೇ ಮರುಳೆ, ನಿನ್ನ ಅವಿವೇಕಿ, ಕೈದು ಇದ್ರೆ ಬಾಣ ಇದ್ರೆ ಬತ್ತಳಿಕೆ ಇದ್ರೆ ಆಯುಧ ಇದ್ರೆ ತಗೊಂಬಾರು, ಇಂಥ ದರಿದ್ರ ಯಾಕೆ ಮಾಡ್ತೀಯ ನೀನು?
ಕೈದುವೇಕೆ ಪುಳಿಂದ ನಮ್ಮೊಡನೈ ದಿವಸ ಭುಜ ಯುದ್ಧದಲ್ಲಿ ಬಲುಗೈದು ವಿದೆಲ ಮುಷ್ಟಿ ನಿನಗಡು ಪಾಯ ಚೊಕ್ಕೆಯವ. ನಿನಗ್ಯಾಕೆ ಬೇಕು ಆಯುಧ? ಬಾರೋ, ಬೇಕಾದ್ರೆ ನಾನು ನೀನು ಮುಷ್ಟಿ ಯುದ್ಧ ಮಾಡೋಣ ಅಂತ ಹೇಳಿಬಿಟ್ಟು ತೋಳನ್ನು ಚಪ್ಪರಿಸ್ತಾ, ಕಾಯ್ದುಕೊಳ್ಳನುವಾಗೂ ನಿನ್ನವರೈದಿ ನೋಡಲಿ ಎನ್ನುತ್ತ ಭುಜವನ್ನು ಹೊಯ್ದು ನಿಂದನು ಪಾರ್ಥನುರೆ ಬೆರಗಾಗಿ ಭೂತಗಣ. ಏನು ಭುಜವನ್ನು ಹೊಯ್ದು ಬಂದು ನಿಂತುಬಿಟ್ಟಿದಂತೆ ಜಟ್ಟಿ ನಿಂತಾಗಿ. ಬಾರ, ತಾಕತ್ತಿದ್ರು ನೋಡೋಣ ನಾನು ಗೆಲಿತೇನೋ ನೀನು ಗೆಲಿತೇನೋ. ಆವಾಗ ಈಶ್ವರ ಹೇಳ್ತಾನಂತೆ ಪಾರ್ವತಿ ಕಡೆ ನೋಡಿ, ಪಾರ್ವತಿ ಕಂಡಿರೇ ದೇವಿಯರು ನರನು ದಂಡತನವನು ತರಗೆಲೆಯ ಕೈಕೊಂಡು ತಿಂಗಳು 4 ಪವನಗ್ರಾಸದಿಂಬಳಿಕ ದಂಡಿಸಿದ ನೀ ದೇಹವನು ನಾವಂಡಲೆಯಲೊದಗಿದನಲೆ ಸಮದಂಡಿಯಲಿ ನಮ್ಮೊಡನೆ ಎಂದನು ನಗುತ ಶಶಿಮೌಳಿ. 4 ತಿಂಗಳು 6 ತಿಂಗಳು ಉಪವಾಸ ಇದ್ದು ಎಂಥ ಪರಾಕ್ರಮ. ಏನಾದರೂ ಒಂದಿಷ್ಟಾದರೂ ಅವನಿಗೆ ಶಕ್ತಿ ಕಡಿಮೆ ಆಗಿದೆಯಾ? ಕಂಡಿರೇ ದೇವಿಯರು, ನೋಡ್ತಾ ಇದ್ದೀರೇನೆ. ಅವ ಗುಹಾ ಗಣಪತಿ ಅವ್ರ ಕಡೆ ತಿರುಗಿ ನೋಡಿದಂತೆ, ಅಲ್ಲಯ್ಯ ಹೋಗಿ ಒಡಿಸ್ಕೊಂಬರ್ತಿದ್ರಲ್ಲ, ನಿಮಗೇನ ಜ್ಞಾನ ಇದೆಯಾ? ಹಾರಿತಾಯುಧವೆಂದು ಭೀತಿಗೆ ಮಾರುವುದನೇ ವೀರರಸನೊರೆ ಯಾರಿತೆ ನಿಜ ಬಾಹುಶಕ್ತಿಯುಂಟೆ ಕಯಕೋಡಿ. ಆಯುಧ ಕಿತ್ಕೊಂಡಿದ್ದಾನೆ ಅಥವಾ ಹೋಯ್ತು ಅಂತ ಹೇಳಿ ಅವನೇನಾದ್ರೂ ಹೆದರಿದಾನ? ಅವನು ಬಾಹುಶಕ್ತಿಯಲ್ಲಿ ಬಾಹುಗಳಲ್ಲಿ ಏನಾದರೂ ಶಕ್ತಿ ಕಡಿಮೆ ಆಗಿದೆಯಾ? ಮೀರಿ ಹತಕಂತು ಕದವೋಲ್ ಪುಟವೇರುತ್ತಿದೆ ವಿಕ್ರಮ ಚಟಾಳಿಸಿ ಬೀರುತ್ತಿದೆ ಭುಜ ಭಾರಿ ಅಂಕವ ದೇವಿ ನೋಡಿಂದ. ನಿಮಿಷಕ್ಕೂ ಅವನಿಗೆ ಆಯುಧಗಳು ಆಗೋದಂಗೆಲ್ಲ ಪರಾಕ್ರಮ ಕಡಿಮೆ ಆಗ್ತಿಲ್ಲ, ಜಾಸ್ತಿ ಆಗ್ತಿದೆ. ಇನ್ನೆಂಥ ಶಕ್ತಿ ಇರಬೇಕು ಅವನಿಗೆ, ದೈವಿ ಶಕ್ತಿ. ಯಾಕೆ ಗೊತ್ತಾ ಇವನಿಗಿಷ್ಟು ಶಕ್ತಿ? ಈತ ನರನೆಂಬುವ ಕಣ ಸಂಗಾತಿ ನಾರಾಯಣ ಋಷಿಗೆ. ಇವನು ಸಾಮಾನ್ಯನಲ್ಲ, ಹಿಂದಿನ ಜನ್ಮದಲ್ಲಿ ನರಕಣೆ ಇವನು ಪಕ್ಕದಲ್ಲಿರ್ತಕ್ಕಂತಹ ಕೃಷ್ಣ ನಾರಾಯಣ. ತಾವೀತಗಳು ಹರಿವಂಶಭೂತರು ಭಕ್ತರಿವರೆಮಗೆ. ಇವರು ನಮ್ಮ ಭಕ್ತರ ಕಣೆ, ಹರಿವಂಶಭೂತರ ಕಣೆ. ಈತ ನೆಮ್ಮಯ ಪಾಶುಪದ ವಿಖ್ಯಾತ ಶರ ಬಾಣವ ಬೇಡಿತ ಬದಲಿ ವೀತರಾಗ ದ್ವೇಷಿಯಾದನು ಕಾಂತೆ ಕೇಳಿಂದ. ಪಾಶುಪದಾಸ್ತ್ರವನ್ನು ಪಡೆಯಲಕ್ಕೋಸ್ಕರ ಇಲ್ಲಿ ಬಂದಿರತಕ್ಕಂಥ ಕಣೆ ಇವನು. ನನ್ನ ಮನಸ್ಸನ್ನು ಗೆಲ್ತಾ ಇದ್ದನು ಕಣೆ, ಗೆದ್ದಿದ್ದನು ಕಣೆ ಇವನು. ಕೊಡುವೆ ನೀ ತಂಗೆಮ್ಮ ಶರವನು ಮಡದಿ ಮತ್ತೆಯು ನೋಡು. ಇವನಿಗಲ್ಲದೆ ಇನ್ಯಾರಿಗೆ ಕೊಡಬೇಕು ಕಣೆ ಬಾಣ? ಪಾರ್ಥನ ಕಡುಹನೆನು ತೆದಿರಾಂತು ಬಾಹ ಬಳಸಿ ಬೊಬ್ಬಿಡುತ್ತ. ಆದರೂ ಇಲ್ಲಿ ಕೊಡಲ್ ಕಣೆ. ಇವನ ಶಕ್ತಿ ಏನು ಅಂತ ನೀವೆಲ್ಲ ನೋಡ್ಬೇಕು ಕಣೆ, ಇವನ ತಾಕತ್ತೇನು ಅಂತ ನೀವೆಲ್ಲ ನೋಡಬೇಕು ಅಂತ ಹೇಳಿಬಿಟ್ಟು, ನೋಡು ಇನ್ನು ತೋರಿಸ್ತೀನಿ ಅವನ ಶಕ್ತಿ ಎಷ್ಟು ಅಂತ. ಏನು ಈಶ್ವರನು ಕೂಡ ಬಂದ. ಪಟ 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 ಬಾಹುಗಳನ್ನು ಅಪ್ಪಳಿಸ್ಕೊಂಡು ಆ ಕೈಗಳನ್ನು ಭುಜಗಳನ್ನು ಬಂದು ನಿಂತು ಬಿಟ್ಟ. ಹಿಡಿದರಿಬ್ಬರು ಕೈಗಳನ್ನು ಹೊಕ್ಕೊಡನೆ ಹತ್ತಿಯಲಿ ಮಿಗೆ ಜಡಿತೆಯಲಿ ಚಾಳೈಸಿದರು ಬಹುವಿಧದ ಭಿನ್ನಣವಾಗ. ಒಬ್ಬರಿಗೊಬ್ಬರು ಹಿಡಿದು ಬಿಟ್ರು. ಏನು ಭಯಂಕರವಾಗಿರತಕ್ಕಂಥ ಕುಸ್ತಿ ಯುದ್ಧ. ಹೆಂಗೆ ವರ್ಣಿಸಿದನೆ ಕುಮಾರವ್ಯಾಸ? ಬಿಗಿವ ಬಿಡಿಸುವ ಬಿಡಿಸಿದ ಕ್ಷಣ ತೆಗೆವ ಕಳಚುವ ಕೊಂಬಲಲಿಯಲಿ ಹೋಗುವ ಹತ್ತುವ ಲವಳಿಯಲಿ ಲಾಗಿಸುವ ಹೊರವಡುವ ಚಿಗಿವ ತೊಡಚುವ ಬಿಗಿವ ಬಿಡಿಸುವ ಬಗಿವ ಬಳಸುವ ಬಂದಗತಿಯಲ್ಲಿ ಲಗಡಿಸುವ ಲೋಕೈಕ ವೀರರು ಹೊತ್ತು ಹೆಣಗಿದರು. ಏನು ಹಿಡ್ಕೊಳ್ಳೋದು ಬಿಡೋದು, ಮೇಲಕ್ಕೆ ಹಾರೋದು, ಕೆಳಕ್ಕೆ ಬೀಳೋದು, ಒಬ್ಬರ ಮೇಲೊಬ್ಬರು ಬೀಳೋದು, ವರ್ಣಿಸಲಿಕ್ಕೆ ಅಸಾಧ್ಯವಾಗಿರತಕ್ಕಂಥದ್ದು. ಕರವಳೆಯ ತಲ ಹತ್ತ ಡೊಕ್ಕರ ಶಿರವ ಧಣು ಒಟ್ಟು ತಳ ಕೊಪ್ಪರದ ಅಂಗುಲ ಕಂದ ಡೊಕ್ಕರ ತೋರ ಹತ್ತದಲ್ಲಿ ಸರಿಸವಂಕಡ ಬಂಧಪಟ್ಟ ಸೌರಗ ಬಂಧನ ಬಾಹು ದಣುವಂತರದಲ್ಲಿ ಅಗಡಿಯಂಬಿನಿ ತರಲಿ ತೋರಿದರು ಕೌಶಲವ. ಒಂದೊಂದು ಪಟ್ಟುಗಳು ಕುಸ್ತಿ ಯುದ್ಧದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಪಟ್ಟುಗಳು ಒಂದೊಂದು ಸಾರಿ ಹೊಡಿತಿದ್ರೆ ಢಣ ಧಣ 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 ಅಂತಕ್ಕಂಥ ಒಂದು ಶಬ್ದ ಬರ್ತಾ ಇದೆಯಂತೆ. ಈ ರೀತಿ ಯುದ್ಧ ಮಾಡಿದರು. ಅದ್ಭುತವಾಗಿರ್ತಕ್ಕಂಥ ಯುದ್ಧ ನಡೀತಾ ಇದೆ. ಇಬ್ಬರಲ್ಲೂ ಕೂಡ ಗುರುಗೆ ಶಿಷ್ಯನೂ ಕಮ್ಮಿ ಇಲ್ಲ, ಗುರುನೂ ಕಮ್ಮಿ ಇಲ್ಲ. ಶಿಷ್ಯನನ್ನು ಉದ್ಧಾರ ಮಾಡೋದಕ್ಕೋಸ್ಕರ ಬರೀ ಗುರು ಬಂದಿದ್ದಾನೆ ಅಂತಕ್ಕಂಥ ಈ ಒಂದು ಸಂಧಿ. ಮುಂದೆ ಇದರ ಒಂದು ಪರಿಣಾಮ ಏನು ಅನ್ನೋದನ್ನು ನೋಡೋಣ. ಓಂ ಶ್ರೀ ಕೃಷ್ಣಾರ್ಪಣಮಸ್ತು.